ಜೈ ಹಿಂದ್. ಎಲ್ಲ ನನ್ನ SSC GD ಫ್ರೆಂಡ್ಸ್ಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ 25,487 ಹುದ್ದೆಗಳಿಗೆ GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಯಾರೆಲ್ಲ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಿದಿರಲ್ಲ ಅವರಿಗೆಲ್ಲ ಒಂದು ಡೌಟ್ ಕಾಡ್ತಾ ಇದೆ. ಸರ್, ಡೌಟ್ ಏನಪ್ಪಾ ಅಂದರೆ 25,000 ಹುದ್ದೆಗಳನ್ನ ಹೆಚ್ಚಿಗೆ ಮಾಡ್ತಾರ ಮತ್ತೆ ಫೆಬ್ರವರಿ 23ನೇ ತಾರೀಕು ಇರಬೇಕಾಗಿರ್ತಕ್ಕಂಥ ಎಕ್ಸಾಮ್ ಅನ್ನ ಇನ್ನೂ ಕೂಡ ಸ್ಲಾಟ್ ಬುಕ್ಕಿಂಗ್ ಕೊಟ್ಟಿಲ್ಲ ಸರ್. ಎಕ್ಸಾಮ್ ಡೇಟ್ ಏನಾದರೂ ಮುಂದೆ ಹೋಗುತ್ತಾ ಸರ್? ಒಂದು ನಮ್ಮ ಹತ್ರ ನೋಟಿಸ್ ಬಂದಿದೆ ಸರ್, ಏಪ್ರಿಲ್ 4ನೇ ತಾರೀಕಿಗೆ ನಡೀತದೆ ಅಂತ ಹೇಳಿ. ಅದು ರಿಯಲ್ ಫೇಕ್ ಅಂತ ಹೇಳಿ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕಾಲು ಮತ್ತು ಮೆಸೇಜ್ ಮೂಲಕ ಕಮೆಂಟ್ ಮೂಲಕ ಇನ್ಫಾರ್ಮೇಶನ್ಗಳನ್ನ ಕೇಳ್ತಾ ಇದೆ. ಸೊ ಆ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇದೊಂದು ಹೆಲ್ಪ್ ಆಗಲಿ ಅಂತ ಹೇಳಿ. ಸೊ ನನ್ನ ಪ್ರಕಾರ 8ನೇ ತಾರೀಕಿಗೆ ಎಕ್ಸಾಮ್ ಆಗ್ಬೋದು. ಸೊ ನೀವು ಪ್ರತಿಯೊಬ್ಬರಿಗೆ ಕೂಡ ಕಮೆಂಟ್ಗಳನ್ನ ಮೆಸೇಜ್ಗಳನ್ನ ಮಾಡೋಕ್ಕಾಗಲ ಕಾರಣಕ್ಕೋಸ್ಕರ ಈ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಸೊ ಯಾವುದೇ ಥರ ಅಂತ ನಿಮ್ಗೆ ಸುಮ್ಮನೆ ಇದಕ್ಕೋಸ್ಕರ ಇಲ್ಲಿ ನೋಡ್ಕೊಡ್ರಿ. SSC GD ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ ಅರ್ಜಿಗಳನ್ನ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಫೆಬ್ರವರಿ 23ಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ಆಲ್ರೆಡಿ ವೆಬ್ಸೈಟ್ನಲ್ಲಿ ಅಂದರೆ ಯಾವುದು SSC ನೋಟಿಫಿಕೇಶನ್ ಏನು ಕನ್ಫರ್ಮ್ ಮಾಡಿದ್ರಲ್ಲ, ಅಪ್ಲಿಕೇಶನ್ ಹಾಕೋಕಿನ ಮುಂಚೆ ನೋಟಿಫಿಕೇಶನ್ದಲ್ಲಿ ಫೆಬ್ರವರಿ 23ಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ಆಲ್ರೆಡಿ ಅದರಲ್ಲಿ ಕೊಟ್ಟಿದ್ರು. ಅದು ಯಾವ ಥರ ಅಂದರೆ ಟೆಂಟೇಟಿವ್ ಆಗಿ ಕೊಟ್ಟಿದ್ರು. ಯಾವ ಥರ ಟೆಂಟೇಟಿವ್ ಅಂತ ಹೇಳಿ ಕೊಟ್ಟಿದ್ರು, ತಾತ್ಕಾಲಿಕವಾಗಿ ಅದು ನಡಿಬಹುದು ನಡಿಲಾಗಿಲ್ಲ ಅಂತ ಹೇಳಿ ಅಷ್ಟನ್ನ ಮಾತ್ರ ಕೊಟ್ಟಿದ್ರು. ಸೊ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇನ್ನೂ ಕೂಡ ಸ್ಲಾಟ್ ಬುಕ್ಕಿಂಗೇ ಕೊಟ್ಟಿಲ್ಲ. ಇವತ್ತು ಫೆಬ್ರವರಿ 15 ಬಂತು. ಇನ್ನೂ ಕೇವಲ ನಿಮ್ಗೆ ಎಷ್ಟು 7 ಡೇಸ್ ಮಾತ್ರ ಉಳಿತಿ. ಸೊ ಆದರೂ ಕೂಡ ಬಂದಿಲ್ಲ. ಸೊ ಬಂದಿಲ್ಲಪ್ಪ ಅಂದರೆ ವಿಚಾರ ಮಾಡ್ರಿ, ಒಂದು ಸ್ವಲ್ಪ ದಿನ ಎಕ್ಸಾಮ್ ಮುಂದೆ ಹೋಗುತ್ತೆ. ಒಂದು ಸ್ವಲ್ಪ ದಿನ ಯಾವ ಕಾರಣಕ್ಕೋಸ್ಕರ ಮುಂದೆ ಹೋಗುತ್ತಂದ್ರೆ ಯಾಕೆ ಕೊಟ್ಟಿಲ್ಲ ಅಂತ ವಿಚಾರ ಮಾಡ್ರಿ. SSCಯಲ್ಲಿ MTS ಮತ್ತು ಹವಾಲ್ದಾರ್ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಮತ್ತು ಹವಾಲ್ದಾರ್ ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ರು. ಆ ಹುದ್ದೆಗಳಿಗೆ ಎಷ್ಟೋ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರಿತಾ ಇದ್ದಾರೆ. ಸೊ ಎಷ್ಟೋ ವಿದ್ಯಾರ್ಥಿಗಳು ಎಕ್ಸಾಮ್ ಸೆಂಟರ್ಗೆ ಹೋಗಿ ಎಕ್ಸಾಮ್ಗಳು ಕ್ಯಾನ್ಸಲ್ ಆಗಿದವು. ಸೊ ಅವ್ರ ಎಕ್ಸಾಮ್ ಕ್ಯಾನ್ಸಲ್ ಆಗಿದ್ದು ಇನ್ನೂ ಅವ್ರದ್ದು ಎಕ್ಸಾಮ್ ಡೇಟ್ ಅನ್ನ ಫಿಕ್ಸ್ ಮಾಡಿಲ್ಲ. ಸೊ ಯಾವ ಡೇಟ್ಗೆ ಎಕ್ಸಾಮ್ ಅನ್ನ ಬರೀಬೇಕಂತೇಳಿ. ಸೊ ಯಾವ ತರ ಕ್ಯಾನ್ಸಲ್ ಆಗ್ತಾ ಇದೆಯಪ್ಪ ಅಂದ್ರೆ ಎಕ್ಸಾಮ್ ಸೆಂಟರ್ಗಳನ್ನ ಎಕ್ಸಾಮ್ ಅನ್ನ ಮೊದಲಿಗೆ ಬೇರೆದವ್ರು ನಡೆಸಿದ್ರು, ಈಗ ಬೇರೆದವ್ರಿಗೆ ಕೊಟ್ಟಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಅವ್ರದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಟೆಕ್ನಿಕಲ್ ಇಶ್ಯೂ ಇಂದ ಎಕ್ಸಾಮ್ ಸೆಂಟರ್ಗಳು ಎಷ್ಟೋ ಮೈಸೂರು, ಗುಲ್ಬರ್ಗದಲ್ಲಿ ಎಕ್ಸಾಮ್ ಅವತ್ತಿನ ದಿನ ಎಕ್ಸಾಮ್ ಅನ್ನ ಕ್ಯಾನ್ಸಲ್ ಆಗಿದೆ. ಫುಲ್ ಡೇ ಕ್ಯಾನ್ಸಲ್, ಫಸ್ಟ್ ಶಿಫ್ಟ್ ಐತಿ, ಎಕ್ಸಾಮ್ ಕ್ಯಾನ್ಸಲ್ ಆಗಿದಾವೆ. ಆ ವಿದ್ಯಾರ್ಥಿಗಳು ಕೂಡ ಕಾಲ್ ಮಾಡಿದ್ರು ನನಗೆ, ಸರ್ ನಾವು ಮೈಸೂರು ಎಕ್ಸಾಮ್ ಬರೆಯಕ್ಕೆ ಬಂದೀವಿ ಸರ್, ಆದರೂ ಕೂಡ ನಮ್ಗೆ ಎಕ್ಸಾಮಿಗೆ ಅಟೆಂಡ್ ಮಾಡಿಸಲಿಲ್ಲ ಸರ್. ಎಕ್ಸಾಮು ನೆಕ್ಸ್ಟ್ ನಿಮ್ಮದು ಪೋಸ್ಟ್ಪಾಂಡ್ ಆಗಿದೆ, ಮುಂದೆ ನಡೀತದೆ ಅಂತ ಹೇಳಿ ಹೊಳ್ಳಿ ಕಳಿಸಿದಾರೆ ಸರ್. ನಮ್ಗೆ ತುಂಬಾ ಬೇಜಾರಾಗ್ತಾ ಇದೆ ಸರ್. ನಾವು ಇಲ್ಲಿಂದ ಖರ್ಚು ಮಾಡ್ಕೊಂಡು ಹೋಗಿ ಅಲ್ಲಿ ಸ್ಟೇ ಇದ್ದು ಎಕ್ಸಾಮ್ ಬರೀಬೇಕು, ನಾವು ಒಂದು ಕನಸನ್ನು ಹೊತ್ಕೊಂಡಿದ್ದೀವಿ ಸರ್. ಆದರೂ ಕೂಡ ಈ ಥರ ಎಲ್ಲ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲ, ಅದು ಟೆಕ್ನಿಕಲ್ ಇಶ್ಯೂ ಇಂತ ಆಗ್ತಾ ಇದೆ. ಸೊ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ SSC MTS ಎಕ್ಸಾಮ್ ಇದ್ದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ. ಸೊ ಡೇಟ್ ಏನಾದರೂ ಫಿಕ್ಸ್ ಮಾಡಿದ್ರೆ, ಯಾಕೆಂದರೆ ಫೆಬ್ರವರಿ 23ನೇ ತಾರೀಕು ಅಕಸ್ಮಾತ್ SSC GD ಸ್ಲಾಟ್ ಬುಕಿಂಗ್ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ರೆ SSC MTS ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಸೆಂಟರ್ಗಳ ಡೇಟ್ ಅನ್ನ ಕೊಡೋಕೆ ಪ್ರಾಬ್ಲಮ್ ಆಗುತ್ತೆ ಅನ್ನುವ ಕಾರಣದಿಂದ ನಿಮ್ದು ಮಾರ್ಚ್ದಲ್ಲಿ ನಡೆಯುವಂತ ಸಾಧ್ಯತೆ ಇದೆ. ಎಷ್ಟು ಅಪ್ಡೇಟ್ಗಳು ಬರ್ತಾ ಇದಾವೆ, ಮಾರ್ಚ್ 9ರಿಂದ ಎಕ್ಸಾಮ್ ಅನ್ನ ನಡಿಬಹುದು ಅಂತ ಹೇಳಿ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದಾರೆ. ಹಂಗೇನಾದ್ರೂ ಬಂತು ಅಂದ್ರೆ, ಸೊ ನಾನು ಹೇಳ್ತಾ ಇದ್ದೀನಿ ಮಾರ್ಚ್ 1ನೇ ತಾರೀಕಿಂದನೇ ನಿಮ್ಮ ಎಕ್ಸಾಮ್ ನಡೀತದೆ ಅಂತ ಹೇಳಿ ಪ್ರಿಪ್ರೇಷನ್ ಅನ್ನ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಈಗಿನಿಂದಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಡ್ರಿ. ಮಾರ್ಚ್ 1 ಆದ್ರೂ ಬರಲಿ, ಮಾರ್ಚ್ 10 ಆದ್ರೂ ಬರಲಿ, ನಮ್ಗೆ ಸದ್ಯದಲ್ಲೇ ನಂದು ಒಂದನೇ ದಿನಾನೇ ಎಕ್ಸಾಮ್ ಇರ್ತದ ಅಂತ ಹೇಳಿ ಚೆನ್ನಾಗಿ ಸ್ಟಡಿ ಮಾಡಕ್ಕೆ ಮಾಕ್ ಟೆಸ್ಟ್ಗಳಾಯ್ತು. ಸೊ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡೋದ್ರ ಮುಖಾಂತರ ಈ ಸರಿ ನೀವು ಎಷ್ಟು ಸ್ಕೋರ್ನ ಮಾಡ್ಬೇಕಪ್ಪ ಅಂತಂದ್ರೆ ಅಂದಾಜು ನೋಡ್ಕೊಡ್ರಿ. 90 ಅಬೋವ್ ಸ್ಕೋರ್ ಮಾಡಲೇಬೇಕು. ಯಾವುದೇ ಕ್ಯಾಟಗರಿ ಆದವ್ರಿ 90 ಅಬೋವ್ ಸ್ಕೋರ್ ಮಾಡಿದರೆ ಮಾತ್ರ ನೀವು SSC GDಗೆ ಸೆಲೆಕ್ಷನ್ ಆಗ್ತೀರಿ ಫೈನಲ್ ಮಟ್ಟ. ಇಲ್ಲಕಂದ್ರೆ ಫೈನಲ್ ಸೆಲೆಕ್ಷನ್ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ಹೆವಿ ಕಾಂಪಿಟೇಷನ್ ಇದೆ. ಸೊ ಕಾಂಪಿಟೇಷನ್ ಅನ್ನು ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ, ಎಲ್ಲರೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಗೊತ್ತಿರಬಹುದು ನಿಮ್ಗೆ UP, ಬಿಹಾರ್, ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಆ ವಿದ್ಯಾರ್ಥಿಗಳೆಲ್ಲ 100 ಅಬೋವ್ ಸ್ಕೋರ್ ಮಾಡ್ತಾರೆ. ಎಷ್ಟು 100, 140, 45 ಈ ತರ ಸ್ಕೋರ್ ಮಾಡ್ತಾರ. 130 ಕೆಳಗಡೆ ಯಾರು ಕೂಡ ಸ್ಕೋರ್ ಮಾಡೋದಿಲ್ಲ. ಸೊ ನಾವು ಕೂಡ ಆ ಲೆವೆಲ್ಗೆ ಮಾಡೋಣ. ನಮ್ಮ ಹತ್ರ ಕೂಡ ಆ ಥರ ಮೆಂಟಲ್ ಇದೆ. ಸೊ ನಾವು ಕೂಡ ಬ್ರೈನ್ ಅದೇ ಸೇಮ್ ಬ್ರೈನ್ ಇದೆ. ಸೊ ನಾವು ಕೂಡ ಪ್ರಯತ್ನ ಮಾಡಿದೆಪ್ಪ ಅಂದ್ರೆ ಹಾಗೆ ಆಗುತ್ತೆ. ಓಕೆ, ಬಿಡಕ್ಕೆ ಹೋಗೋದು ಬೇಡ. ಈ ಸರಿ ಪಕ್ಕ SSC GD ವರದಿಯನ್ನ ಹಾಕಬೇಕು. ಆ ಟಾರ್ಗೆಟ್ ಅನ್ನ ಇಟ್ಕೊಂಡು ಪ್ರಯತ್ನವನ್ನ ಈಗೇನಾದ್ರೂ ಸಿಲೆಬಸ್ ಅನ್ನ ಕವರ್ ಮಾಡ್ಕೊಂಡಿದ್ರಿಪ್ಪ ಅಂದ್ರೆ ಒಳ್ಳೆ ರಿವಿಷನ್ ಸ್ಟಾರ್ಟ್ ಮಾಡ್ರಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ನನ್ನ ದೋಸ್ತನ ಮದುವೆ ಐತಿ, ನನ್ನ ಗೆಳತಿದ ಮದುವೆ ಐತಿ, ಸೊ ಅಲ್ಲಿ ಹೋಗುದು ಇಲ್ಲಿ ಹೋಗುದು, ಹಬ್ಬ ಹುಣ್ಣಿಮೆ, ನೀವೇನಾದ್ರೂ ಈ ಏಜ್ ನಲ್ಲಿ ಜಾತ್ರೆ ಹಬ್ಬ ಹುಣ್ಣಿಮೆ ಟ್ರಿಪ್ ಅದೇನಾದ್ರೂ ಎಂಜಾಯ್ಮೆಂಟ್ ಅನ್ನ ಮಾಡ್ತಾ ಇದ್ರೆ ಮುಂದೆ ಲೈಫ್ ಅನ್ನ ಸೊ ಎಂಜಾಯ್ಮೆಂಟ್ ಅಲ್ಲ. ಸೊ ಪ್ರತಿಯೊಂದು ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಎಲ್ಲಿ ಕೂಡ ನಿಮ್ಮ ದೋಸ್ತರ ಜೊತೆನೂ ಕೂಡ ಹೋಗಕ್ಕಾಗೋದಿಲ್ಲ. ಸೊ ಇವಾಗ ನೀವು ಕಷ್ಟಪಟ್ಟರೆ ಮುಂದೊಂದು ದಿನ ನೀವು ಸೂಟಿ ಬಂದಾಗ
ಒಂದು ತಿಂಗಳು ಸೂಟಿ ಬಂದರೆ ಒಂದು ತಿಂಗಳು ಹೊರಗಡೆ ಅಡ್ಡಾಡಿದ್ರು ಕೂಡ ನಡೀತದ, ಒಂದು ತಿಂಗಳು ಟ್ರಿಪ್ ಮಾಡಿದ್ರು ಕೂಡ ನಡೀತದ. ಆ ಕಾರಣಕ್ಕೋಸ್ಕರ ಈ ಎಫರ್ಟ್ ಆಗಿದೆ ಅಂದ್ರೆ ಮುಂದೆ ಸಕ್ಸಸ್ ಆಗಕ್ಕೆ ಸಾಧ್ಯ ಇರ್ತದೆ ಸ್ನೇಹಿತರೆ. ವೇಕೆನ್ಸಿ ಕೂಡ 25,000 ಡೈರೆಕ್ಷನ್ ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಇನ್ನೂ 20,000 ವೇಕೆನ್ಸಿಗಳನ್ನ ಜಾಸ್ತಿ ಮಾಡ್ತಾರೆ. ನನ್ನ ಟಾರ್ಗೆಟ್ 50,000 ಮಟ್ಟ ವೇಕೆನ್ಸಿ ಹೆಚ್ಚಾಕವು. ಸೊ ಇದು ಬಂದ್ಬಿಟ್ಟು ನೋಡ್ಕೊಡ್ರಿ. ಯಾವಾಗ ವೇಕೆನ್ಸಿಗಳು ಹಾಕವಪ್ಪ ಅಂತಂದರೆ ನಿಮ್ಮದು ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ ವೇಕೆನ್ಸಿಗಳನ್ನ ಮಾಡ್ತಾರೆ. ಎಷ್ಟು ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ ವೇಕೆನ್ಸಿಗಳನ್ನ ಇನ್ಕ್ರೀಸ್ ಮಾಡ್ತಾರೆ. ಅಲ್ಲಿ ಮಟ್ಟ ಮಾಡೋಕ್ಕೆ ಹೋಗೋದಿಲ್ಲ. ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ಕೋರ್ ಬಗ್ಗೆ ಗಮನ ವಹಿಸ್ರಿ. ಎಷ್ಟೇ ವೇಕೆನ್ಸಿಗಳನ್ನ ಇನ್ಕ್ರೀಸ್ ಮಾಡಲಿ ಸಂಬಂಧಪಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಟಾರ್ಗೆಟ್ ಏನು, ನಾನು 95 ಅಬೌವ್ ಸ್ಕೋರ್ ಮಾಡಲೇಬೇಕು. ಈ ಸಾರಿ ನಾನು ಅನ್ಕೊಂಡಿರ್ತಕ್ಕಂಥ ಫೋರ್ಸನ್ನು ತೊಗೊಳ್ಳೇಬೇಕು. ನಾನು ಕೂಡ SSC GD ಸೆಲೆಕ್ಷನ್ ಆಗಿ ಟ್ರೈನಿಂಗ್ ಮುಗಿಸ್ಕೊಂಡು POP ಮುಗಿಸ್ಕೊಂಡು ನನ್ನ ತಂದೆ ತಾಯಿಗೆ ಕೂಡ ನಾನು ಸೆಲ್ಯೂಟ್ ಹೊಡೆದು ಒಂದು ಕ್ಯಾಪನ್ನು ಹಾಕಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಡ್ರಿ. ಪಕ್ಕ ಆಗೇ ಆಗುತ್ತೆ. ಓಕೆ, ಯಾವ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸರಿ ನಾನು 100 ಅಬೌವ್ ಸ್ಕೋರ್ ಮಾಡ್ತೀನಿ ಅಂತ ಕಾನ್ಫಿಡೆಂಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಣ್ತಿರ್ತಕ್ಕಂಥ ಕಮೆಂಟ್ ಸೆಕ್ಷನ್ದಲ್ಲಿ ಸ್ನೇಹಿತರೆ ಸೊ ಕಮೆಂಟ್ ಹಾಕಿ. ಸೊ ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ಸೊ ಎಷ್ಟೋ ವಿದ್ಯಾರ್ಥಿಗಳು ನೋಡಿದ್ರು ಕೂಡ ಓಕೆ ನಮ್ಮ ಕರ್ನಾಟಕದಲ್ಲಿ ಕೂಡ 100 ಅಬೌವ್ ಸ್ಕೋರ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಿ ಅವ್ರಿಗೆ ಕೂಡ ಒಂದು ಖುಷಿ ಆಗುತ್ತೆ. ಪ್ರತಿಯೊಬ್ಬರು ಕೂಡ 100+ ಏನಾದರೂ ನೀವು ಮಾಡ್ತೀನಿ ಸರ್ ನನ್ನ ಹತ್ರ ಕಾನ್ಫಿಡೆಂಟ್ ಇದೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿ. ಓಕೆ, SSC GD ಸ್ಲಾಟ್ ಬುಕ್ಕಿಂಗ್ ಬಂದ ತಕ್ಷಣವೇ ಅದರ ಬಗ್ಗೆ ಇನ್ಫಾರ್ಮೇಷನ್ ಬಂದ 5 ನಿಮಿಷದಲ್ಲಿ ನಿಮಗೆ ಯಾವ ಥರ ಬುಕ್ಕಿಂಗ್ ಮಾಡ್ಕೊಳ್ಬೇಕು. ಯಾಕಂದರೆ ನೀವೇನಾದರೂ ಲೇಟ್ ಮಾಡಿದ್ರಪ್ಪ ಅಂದರೆ ನೀವು ಅನ್ಕೊಂಡಿರ್ತಕ್ಕಂಥ CT ಸಿಗೋದಿಲ್ಲ. ಸೊ ಬಂದ 5 ನಿಮಿಷದಲ್ಲಿ ನಿಮ್ಗೆ ಅಪ್ಡೇಟನ್ನು ಕೊಡ್ತೀನಿ, ಅದರ ಲಿಂಕ್ ಕೊಡ್ತೀನಿ. ಸೊ ಮೊಬೈಲ್ನಲ್ಲೇ ಸ್ಕ್ರೀನ್ ಮುಖಾಂತರ ಯಾವ ಥರ ನೀವು ಅದನ್ನು ಬುಕ್ಕಿಂಗ್ ಮಾಡ್ಕೊಳ್ಬೇಕು, ಯಾವ ಥರ ಲಾಗಿನ್ ಮಾಡ್ಕೊಳ್ಬೇಕು, ಪ್ರತಿಯೊಂದು ಅಪ್ಡೇಟನ್ನು ನಮ್ಮ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ನಲ್ಲಿ ಸಾಕಷ್ಟು 2-3 ವರ್ಷಗಳಿಂದ ನಿಮ್ಗೆ ಇನ್ಫಾರ್ಮೇಷನ್ ಫ್ಯಾಕ್ಟ್ರಿನೇ ಅನ್ಕೊಳ್ಬೋದು. ಪ್ರತಿಯೊಂದು ಅಪ್ಡೇಟ್ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಾನೆ ಇರ್ತದೆ. ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಲ್ಲ ಸ್ನೇಹಿತರೆ, ಈ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಗೆ ಇದರಲ್ಲಿ ಸಿಗ್ತಾ ಹೋಗ್ತದೆ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.